ನಮಸ್ತೆ, ವಿಭಿನ್ನ ಅಡುಗೆಗಳು ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಸೂಪರ್ ಆದಂತಹ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮನೆ ಗಾರ್ಡನ್ಗಳಲ್ಲಿ ತುಳಸಿ ಗಿಡ ಇರುತ್ತೆ. ಹಾಗೆ ಕೆಲವೊಂದು ನರ್ಸರಿಗಳಿಂದ ಗಿಡಗಳನ್ನು ತಂದು ಹಾಕಿರ್ತೀವಿ. ತಂದಾಗ ಗಿಡ ತುಂಬ ಚೆನ್ನಾಗಿ ಇರುತ್ತೆ. ಹಾಗೆ ಹೂಗಳನ್ನು ಕೂಡ ಬಿಡುತ್ತೆ. ಹೋಗ್ತಾ ಹೋಗ್ತಾ ಗಿಡ ಹೂಗಳನ್ನು ಬಿಡೋದಿಲ್ಲ. ಹಾಗೆ ಬೇಸಿಗೆಯಲ್ಲಿ ಗಿಡಗಳು ಬೇಗ ಬಾಡೋಗುತ್ತೆ. ಅದಕ್ಕಾಗಿ ಚಿಕ್ಕ ಗಿಡಗಳಲ್ಲೇ ತುಂಬ ಹೂಗಳನ್ನು ಬಿಡುವಂತಹ ಒಂದು ಸೂಪರ್ ಟಿಪ್ಸ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಗಿಡಗಳು ಬೆಳಿಬೇಕು ಅಂತಂದರೆ ಕಾಲಕ್ಕೆ ನಾವು ಫರ್ಟಿಲೈಸ್ಗಳನ್ನು ಬಳಸ್ಕೊಳ್ಬೇಕಾಗತ್ತೆ. ಕೆಲವೊಂದು ಕಾಂಪೋಸ್ಟ್ಗಳನ್ನು ನಾವು ಗಿಡಗಳಿಗೆ ಹಾಕ್ಕೊಳ್ಬೇಕು. ಇನ್ನು ನಾವು ಎಷ್ಟೇ ಕೇರ್ ತೊಗೊಂಡ್ರೂ ಗಿಡಗಳಲ್ಲಿ ಮೊಗ್ಗುಗಳು ಹೂಗಳು ಆಗೋದೇ ಇಲ್ಲ. ಅದಕ್ಕಾಗಿ ಅಂತಲೇ ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ಸೂಪರ್ ಆದಂತಹ ಫರ್ಟಿಲೈಸರ್ನ ಮನೇಲೇ ನಾವು ಯಾವ ರೀತಿ ತಯಾರಿಸ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಈ ಫರ್ಟಿಲೈಸರ್ನ ತಯಾರಿಸೋಕೆ ನಮಗೆ ಮನೇಲಿ ಬೇಕಾಗಿರುವಂತಹ ವಸ್ತು ಅಂದರೆ ಯೂಸ್ ಮಾಡಿದಂತಹ ಟೀ ಪುಡಿ ಹಾಗೆ ಈರುಳ್ಳಿ ಸಿಪ್ಪೆ, ಇವೆರಡರಿಂದ ನಾವು ಒಳ್ಳೆ ಕಾಂಪೋಸ್ಟ್ನ ರೆಡಿ ಮಾಡ್ಬೋದು. ನೋಡಿ, ಇಲ್ಲಿ ನಾನು 1 ಮಗ್ಗಷ್ಟು ನೀರನ್ನ ತೊಗೊಂಡಿದ್ದೀನಿ. ಅದಕ್ಕೆ 2ರಿಂದ 3 ಸ್ಪೂನಷ್ಟು ನಾನು ಯೂಸ್ ಮಾಡಿದಂತಹ ಟೀ ಪುಡಿನ 2ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಟೀ ಮಾಡಿದಾಗ ನಾವೇನು ಮಾಡ್ತೀವಿ, ಟೀ ಪುಡಿನ ವೇಸ್ಟ್ ಅಂತ ಕಸಕ್ಕೆ ಎಸಿತೀವಲ್ವ, ಅದ್ರ ಬದಲು ನಾವು ಈಗ ಈ ಫರ್ಟಿಲೈಸರ್ನ ತಯಾರಿಸೋಕ್ಕೆ ಬಳಸ್ಕೊಳ್ಬೋದು. ಈ ಟೀ ಪುಡಿನ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಈರುಳ್ಳಿ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸಿಪ್ಪೆನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕಲ್ತ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಸತ್ವ ಎಲ್ಲ ನೀರಲ್ಲಿ ಬಿಡುತ್ತೆ. ಹೀಗೆ ಮಿಕ್ಸ್ ಮಾಡ್ಕೊಂಡಿರೋಂಥ ನೀರನ್ನು ನಾವು 1 ದಿನ ಬಿಸಿಲಲ್ಲಿ ಇಡಬೇಕಾಗತ್ತೆ. ಅಂದರೆ 24 hours ನಾವು ಬಿಸಿಲಲ್ಲಿ ಇಟ್ಟಾಗ ಮಾತ್ರ ಅದು ತನ್ನ ಸತ್ವನೆಲ್ಲ ನೀರಲ್ಲಿ ಬಿಟ್ಟು ಒಳ್ಳೆ ಫರ್ಟಿಲೈಸರ್ ರೆಡಿ ಆಗುತ್ತೆ. ನೋಡಿ, 1 ದಿನ ಆದಮೇಲೆ ಈ ಬಣ್ಣಕ್ಕೆ ಕಂದು ಬಣ್ಣಕ್ಕೆ ತಿರುಗಿದೆ. ಅದು ಟೀ ಪುಡಿ ಹಾಗೆ ಈರುಳ್ಳಿ ಸಿಪ್ಪೆ ತನ್ನ ಎಲ್ಲ ಸತ್ವ ನೀರಲ್ಲಿ ಬಿಡೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ಒಳ್ಳೆ ಫರ್ಟಿಲೈಸರ್ ಆಗಿ ವರ್ಕ್ ಆಗುತ್ತೆ. ಇದನ್ನು ಇನ್ನೊಂದು ಮಗ್ಗಿಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ವಿಶೇಷವಾದಂತಹ ಲಿಕ್ವಿಡ್ ಫರ್ಟಿಲೈಸರ್ ರೆಡಿಯಾಗಿದೆ. ಇದನ್ನು ನಾವು ನೇರವಾಗಿ ಗಿಡಗಳಿಗೆ ಹಾಕ್ಕೊಳ್ಬೋದು ಅಥವಾ ನೀರಿನಲ್ಲಿ ನಾವು ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಈ ಫರ್ಟಿಲೈಸರ್ನ ನಾವು 15ರಿಂದ 20 ದಿನಗಳಿಗೊಮ್ಮೆ ಗಿಡಗಳಿಗೆ ಹಾಕ್ಕೊಳ್ಬೇಕಾಗತ್ತೆ. ಆವಾಗ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಗಿಡಗಳು ತುಂಬ ಮೊಗ್ಗುಗಳಾಗಿರ್ಬೋದು ಹೂಗಳಾಗಿರ್ಬೋದು ತುಂಬ ಚೆನ್ನಾಗಿ ಬಿಡುತ್ತೆ. ಅದರಲ್ಲೂ ಈ ಫರ್ಟಿಲೈಸರ್ನಿಂದ ತುಳಸಿ ಗಿಡ ಇರುತ್ತಲ್ಲ, ತುಂಬ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ. ಈ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ತುಳಸಿ ಗಿಡ, ಮಲ್ಲಿಗೆ ಗಿಡ ಹಾಗೆ ದಾಸವಾಳ ಗಿಡ, ಹೀಗೆ ನರ್ಸರಿಯಿಂದ ತಂದಂತಹ ಹೂವಿನ ಗಿಡಗಳಾಗಿರ್ಬೋದು, ಕೆಲವೊಂದು ಶೋ ಪ್ಲ್ಯಾಂಟ್ಸ್ಗಳಿಗೂ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಗಿಡದ ತುಂಬ ಹೂಗಳು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮನೇಲಿ ಇರೋವಂತಹ ತುಳಸಿ ಗಿಡ, ಕೆಲವೊಂದು ಪಾಟಲ್ಲೇ ತರಕಾರಿ ಗಿಡಗಳನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಹಾಗೆ ಕೆಲವೊಂದು ಹೂ ಗಿಡಗಳು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ನಾವು ಈ ಕಾಂಪೋಸ್ಟ್ನೇ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಟ್ಟಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.